ನಮಸ್ತೆ. ನೋಡಿ, ಇವತ್ತೇ ಮಾವಿನ ಗಿಡನ ಹೆಂಗೆ ಮೇಂಟೆನೆನ್ಸ್ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಗೊತ್ತಿರುತ್ತೆ ಎಲ್ಲರಿಗೂ, ಆದರೂ ನಾವು ಮಾಡೋದನ್ನು ಬೇರೆಯವ್ರಿಗೆ ತಿಳಿಸೋಣ ಅಂತ. ಯಾರಾದರೂ ಗೊತ್ತಿಲ್ಲ ಅಂದರೆ ಈ ಥರ ಮಾಡಿ ಅಂತ. ನಿಮಗೆ ಮಾವಿನ ಗಿಡ ಒಳ್ಳೆ ಇಳುವರಿ ಬರಬೇಕು ಅಂತ ಅಂದರೆ ಏನು ಮಾಡಬೇಕು ಅಂದರೆ, ಇವಾಗ ಜುಲೈ ತಿಂಗಳು ಅಲ್ಲಿ ಒಂದು ಸಲ ಒಂದು ಕಟಾರ್ ಅಂತ ಹೇಳಿ ಒಂದು ಔಷಧಿ ಬರುತ್ತೆ, ಮೆಡಿಷನ್ನು. ಆ ಕಟಾರನ್ನು ಜುಲೈ ತಿಂಗಳು ಎಂಡಿಗೆ ನೀವು ಈ ಗಿಡಕ್ಕೆ ಸುತ್ತು ಒಂದು ಟ್ರೆಂಚ್ ಥರ ಮಾಡಿ ಚಿಕ್ಕದಾಗಿ ಒಂದು 4 ಇಂಚ್ ಕೆಳಗೆ ಸುತ್ತು ಅದನ್ನು ನೀರಿಗೆ ಮಿಕ್ಸ್ ಮಾಡಿಕೊಂಡು ಸುತ್ತು ಹಾಕಬೇಕು. ಹಾಕಾದ ನಂತರ ಏನಾಗುತ್ತೆ, ಜುಲೈ ತಿಂಗಳು ಆಮೇಲೆ ಒಂದು 2 ತಿಂಗಳು ಬಿಟ್ಟುಬಿಡಬೇಕು. ಜುಲೈ ಬಿಟ್ಟಾದಮೇಲೆ ನಾವೇನು ಮಾಡಬೇಕು ಅಂದರೆ ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ ತಿಂಗಳೊಳಗಡೆ, ಅಕ್ಟೋಬರ್ ಬೆಸ್ಟು. ಅಕ್ಟೋಬರ್ ತಿಂಗಳಲ್ಲಿ ನೀವೇನು ಮಾಡಬೇಕು ಅಂದರೆ, ನಾನಿವಾಗ ಮಾವಿನ ಗಿಡದ ಪಾತಿ ತೋರಿಸ್ತಾಯಿದ್ದೀನಿ ನೋಡಿ. ನಿಮಗೆ ನಮ್ಮ ಮಾವಿನ ಗಿಡ ಎಲ್ಲ ಯಾವ ಥರ ಕಲರ್ ಇದೆ ಅಂತಲೂ ಒಂದು ಸಲ ನೋಡ್ಕೊಳ್ಳಿ. ನಾನು ಹೇಳ್ತೀನಿ ಅದೇನಿದೆ ಅಂತ. ಈ ಥರ ಒಂದು ಫುಲ್ಲು ಗ್ರೀನಾಗಿ ಗಿಡಗಳು ಬರುತ್ತೆ. ಇದು ಅಕ್ಟೋಬರ್ ತಿಂಗಳು. ಈಗ ಅದಕ್ಕೋಸ್ಕರ ನಾವು ಪಾತಿ ಮಾಡಿದ್ದೀವಿ ನೋಡಿ. ಈ ಥರ ಒಂದು ಪಾತಿ ಮಾಡಬೇಕು, ನಾವು ಮಾಡಿಸ್ತಾಯಿದ್ದೀವಿ ಇವಾಗ. ಈ ಥರ ಪಾತಿ ಮಾಡಿದ್ರೆ ನಿಮಗೆ ಮಾವಿನ ಗಿಡ 100% ಇಳುವರಿ ಬರುತ್ತೆ. ಕಟಾರ್ ಔಷಧಿ ಹಾಕಬೇಕು. ಆಮೇಲೆ ಈ ಥರ ನಾನು ಕಂಪ್ನಿ ಬಗ್ಗೆ ಏನು ಹೇಳ್ತಾ ಇಲ್ಲ, ಬೇರೆ ಯಾವುದಾದ್ರು ಕಂಪ್ನಿ ಇದ್ದರೂ ನನಗೆ ಗೊತ್ತಿಲ್ಲ. ಬಟ್ ನಾವು ಮಾತ್ರ ಈ ಥರ ಸ್ವಲ್ಪ ಅದ್ರ ಮೇಲ್ಗಡೆ ಬೇರುಗಳು ಕಾಣಬೇಕು, ಆ ಥರ ಎಲ್ಲ ಅದನ್ನು ಸುತ್ತು ಇರೋದನ್ನು ಮೇಲ್ಗಡೆ ಇರೋ ಗಲೀಜನ್ನೆಲ್ಲ ತೆಗೆದುಬಿಟ್ಟು ಇವಾಗ ಇದಕ್ಕೆ ಡ್ರಿಪ್ ಎಳೆದು ಇದಕ್ಕೆ ನೀರು ಕೊಡ್ತೀವಿ. ಈ ಥರ ನೀರು ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಜನವರಿಗೆ ಫ್ಲವರಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಬೇಗ ನಿಮಗೆ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ, ಬೇಗ ಹಣ್ಣು ಬರುತ್ತೆ. ಬೇಗ ಹಣ್ಣು ಬರೋದ್ರಿಂದ ಏನಾಗುತ್ತೆ ಅಂದರೆ, ಮಾರ್ಕೆಟಲ್ಲಿ ನಿಮಗೆ ಬೇಗ ಹಣ್ಣಿಗೆ ವ್ಯಾಲ್ಯೂ ಸಿಗುತ್ತೆ. ಅದೇ ನಾವುಗಳೇನು ಮಾಡ್ತೀವಿ ಅಂದರೆ, ಮಾವಿನ ಗಿಡ ಇಟ್ಕೊಂಡಿರ್ತಾರೆ. ಎಷ್ಟೋ ಜನ ಮಾವಿನ ತೋಟ ಮಾಡಿದವರು ನನಗೆ ಗೊತ್ತಿದ್ದಂಗೆ ಕೆಲವರೆಲ್ಲ ಮಾವಿನ ಗಿಡ ಇಲ್ಲ, ಏನೂ ಲಾಭ ಇಲ್ಲ, ನಾವೆಲ್ಲ ಕಿತ್ತೊಗಿತಾ ಇದ್ದೀವಿ ಅಂತಲೂ ಹೇಳ್ತಾರೆ. ಆ ಥರ ಕಿತ್ತೊಗೆಯೋದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ ಅದನ್ನು ಮೇಂಟೆನೆನ್ಸ್ ಗೊತ್ತಿಲ್ಲ ಅಂತ ಅರ್ಥ. ಇವಾಗ ನಮ್ಮಲ್ಲಿ ಕೆಲವರೆಲ್ಲ ನಮ್ಗೆ ಗೊತ್ತಿರಲಿಲ್ಲ, ನಮಗೆ ಗೊತ್ತಿರೋಕ್ಕಿಂತ ಮೊದಲೇ ಕೆಲವರೆಲ್ಲ ದೊಡ್ಡ ಪ್ರಮಾಣದಲ್ಲಿ ಈ ಥರ ಮಾಡಿ, ನಿಮಗೆ ಬೇಕಿದ್ದರೆ ಹೆಚ್ಚಿನ ಪ್ರಮಾಣದಲ್ಲಿ ಗೊತ್ತಾಗಬೇಕು ಅಂದರೆ ಆಂಧ್ರ, ಚಿತ್ತೂರು ಆ ಭಾಗದಲ್ಲಿ, ಆಮೇಲೆ ಮಹಾರಾಷ್ಟ್ರದ ಯಾವುದು ಅಂದರೆ ಇದು, 1 ಮಿನಿಟು ನೆನಪಾಗ್ತಾಯಿಲ್ಲ, ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿ ಯಾವುದು ಅಂದರೆ ರತ್ನಗಿರಿ ಆಪೂಸ್ ಅಂತಲೇ ಹೆಸರಿದೆ ನೋಡಿ. ರತ್ನಗಿರಿಯಲ್ಲಿ ಮ್ಯಾಂಗೋ ಸಿಕ್ಕಾಪಟ್ಟೆ ಬೆಳೀತಾರೆ. ರತ್ನಗಿರಿಯಲ್ಲಿ ನೀವು ಹೋದರೆ, ರತ್ನಗಿರಿಯಲ್ಲಿ ಒಳ್ಳೆ ಟಾಪ್ ಕ್ವಾಲಿಟಿ ನಿಮಗೆ ಮಾವಿನ ಹಣ್ಣು ಸಿಗುತ್ತೆ. ಅಲ್ಲೆಲ್ಲ ಇದೇ ಸಿಸ್ಟಮನ್ನು ಮಾಡೋದು. ಅಲ್ಲಿ ನೀವು ಹೋದರೆ, ರತ್ನಗಿರಿ ಅಂದರೆ ನಾವು ಅಲ್ಲಿಂದ ಪ್ಲ್ಯಾಂಟ್ ಎಲ್ಲ ತಂದು ನಾಟಿ ಮಾಡಿದ್ದೀವಿ. ನಮ್ಮದು ಎಲ್ಲ ಇರೋದು ನೋಡಿ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಒಂದೊಂದು ಕಡೆಯಿಂದ ತೋರಿಸ್ತಾ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನಮ್ಮಲ್ಲಿರೋ ಗಿಡಗಳು ಎಲ್ಲ ಬಾದಾಮಿ ಅಂತ ಅಪ್ಪುಸ್ ಅಂತಲೂ ಹೇಳ್ತಾರೆ, ಬಾದಾಮಿ ಅಂತಾರೆ. ಒಳ್ಳೆ ಡಿಮ್ಯಾಂಡ್ ಇರುವಂಥದ್ದು, ತುಂಬ ವ್ಯಾಲ್ಯೂ ಇದೆ. ಸ್ವಲ್ಪ ಬೇಗ ಹಣ್ಣು ಬರಬೇಕು. ತುಂಬ ಲೇಟ್ ಆಯಿತು ಅಂದರೆ ಬಾದಾಮಿಗೆ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಹುಳುಗಳು ಬಿದ್ದುಬಿಡುತ್ತೆ. ಅದು ಸ್ವಲ್ಪ ಸಿಪ್ಪೆ ತೆಳು ಇರೋದ್ರಿಂದ ಬೇಗ ಹುಳು ಬೀಳುತ್ತೆ. ಹಾಗಾಗಿ ನಾವು ಅದು ಬೇಗ ಫ್ಲವರಿಂಗ್ ಬರಲಿ ಅನ್ನೋ ಒಂದು ಕಾರಣಕ್ಕೆ ಗಿಡಕ್ಕೆ ಇವಾಗೆ ಕಟಾರ್ ಅನ್ನೋದೊಂದು ಔಷಧಿಯನ್ನು ಹಾಕ್ಬಿಟ್ಟು ಈ ಥರ ಪಾತಿ ಮಾಡಿ ಈ ಗಿಡನ ಒಂದು ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿ ಅದಕ್ಕೆ ನೀರು ಕೊಡ್ತೀವಿ. ಎಲ್ಲಿ ತನಕ ನೀರು ಕೊಡ್ತೀವಿ, ಫ್ಲವರಿಂಗ್ ಬರೋ ತನಕ ಕೊಡ್ತೀವಿ. ಫ್ಲವರಿಂಗ್ ಬಂದಮೇಲೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಕೊಡ್ತೀವಿ. ಯಾಕಂದರೆ ಇದು ಹೊಸ ಚಿಗುರು ಬರಬಾರ್ದು. ಹೊಸ ಚಿಗುರು ಬಂತು ಅಂದರೆ ಗಿಡ ಏನಾಗ್ಬಿಡುತ್ತೆ ಅಂದರೆ ಹೂ ಬರಲ್ಲ. ನೀವು ಅದನ್ನು ಮಾತ್ರ ಫುಲ್ ಅಬ್ಸರ್ವೇಷನ್ ಮಾಡಬೇಕು. ಇವಾಗ ಗಿಡಗಳಲ್ಲಿ ಆದಷ್ಟು ಹೊಸ ಚಿಗುರು ಬರಬಾರ್ದು. ಈ ಹೊಸ ಚಿಗುರು ಬರೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ, ಗಿಡಗಳ ಫ್ಲವರಿಂಗ್ ನಮ್ಮದೇನು ಭಾಳ ದೊಡ್ಡ ಗಿಡ ಏನಲ್ಲ, ಮೀಡಿಯಮ್ ಆಗಿದೆ ಗಿಡ. ಇದರಲ್ಲೇ ನಾನು ಎಷ್ಟು ಹೂ ಬಂದಾಗಲೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಎಷ್ಟು ಬಂದಿದೆ, ಎಷ್ಟು ಕಾಯಿ ಬಂದಿದೆ ಅಂತಲೇ. ಯಾಕಂದರೆ ನಿಮಗೆಲ್ಲ ಒಂದು ಸಲ ತೋರಿಸೋಣ ಅನ್ನೋ ಉದ್ದೇಶದಿಂದನೇ ನಾನು ಇದನ್ನು ಮಾಡ್ತಾ ಇರೋದು. ನೀವು ಈ ಥರ ಮಾಡಿದ್ರೆ ಮ್ಯಾಂಗೋದಲ್ಲಿ ಒಳ್ಳೆ ಇನ್ಕಮ್ ತೆಗಿಬೋದು. ಒಂದೊಂದು ಗಿಡದಲ್ಲಿ ಒಂದು 500 kgವರೆಗೂ ನೀವು ತೆಗಿಬೋದು ಅಂತ, ಅರ್ಧ ಟನ್ವರೆಗೂ ತೆಗಿಬೋದು. ಭಾಳ ದೊಡ್ಡ ಗಿಡ ಇದ್ದರೆ 1 ಟನ್ ಮಾಲು ಬರುತ್ತೆ ಅಂತ ಹೇಳ್ತಾರೆ. ಆ ಥರ ಬಂದರೆ ಏನೂ ತೊಂದರೆ ಆಗೋಲ್ಲ. ನಿಮಗೆ ಒಂದು 50 ರೂಪಾಯಿ kg ಹೋದರೂ ಕೂಡ ನಿಮಗೆ ಆ ಮರ ಸಾಕಿದ್ದಕ್ಕೆ ನಿಮಗೆ ಮ್ಯಾಂಗೋದಿಂದ ಏನೂ ಲಾಸ್ ಆಗೋಲ್ಲ ಅಂತ ನಾನು ಹೇಳ್ತೀನಿ. ನೋಡಿ, ನಮ್ಮ ಗಿಡಗಳೆಲ್ಲ ಈ ಥರ ಇದೆ. ನಾವು ಈ ಥರ ಪಾತಿ ಮಾಡಿದ್ದೀವಿ. ಒಂದು 4 ಇಂಚ್ ಮಣ್ಣನ್ನು ತೆಗ್ದಿದ್ದೀವಿ. ಭಾಳ ತುಂಬ ಡೀಫೇನ್ ಇಲ್ಲ. ಇದು ಸೈಡಿಗೆ ನಿಮ್ಗೆ ಯಾಕೆ ಹಿಂಗೆ ಕಾಣಿಸುತ್ತೆ ಅಂದರೆ, ಆ ಗಿಡದಿಂದ ಇಲ್ಲಿ ತನಕ ಒಂದು 8 ಅಡಿ ದೂರದವರೆಗೆ ನಾವು ಮಾಡಿದ್ದೀವಿ.
ಅದಕ್ಕೆ ಹಂಗೆ ಕಾಣಿಸುತ್ತೆ. ಯಾರೇ ಮ್ಯಾಂಗೋ ಬೆಳಿಬೇಕು ಅಂತ ಇದ್ದರೂ ಈ ಥರ ಒಂದು ಸಲ ನಿಮ್ಮ ಹತ್ರ ಒಂದು 100 ಗಿಡ ಇದೆ ಅಂದರೆ ಒಂದು 5 ಗಿಡಕ್ಕೆ ಇದನ್ನು 1 ಇಯರ್ ಟ್ರೈ ಮಾಡಿ ನೋಡಿ. ನಿಮಗೆ ಆವಾಗ ಏನಾದರೂ ನಿಮಗೆ ಮೆಡಿಷನ್ ನೀವು ಕೇಳ್ಕೊಳ್ಳಿ, ನಿಮ್ಗೆ ಯಾವ ಕಂಪ್ನಿ ಸಿಗುತ್ತೋ ಅದನ್ನು ಹಾಕಿ, ನಾನು ಅದ್ರ ಬಗ್ಗೆ ಏನು ಹೇಳಲ್ಲ. ಬಟ್ ಪಾತಿ ಮಾತ್ರ ಈ ಥರ ಮಾಡ್ಕೊಳ್ಳಿ. ಈ ಬೇರುಗಳಿಗೆ ಬಿಸಿಲು ಹೊಡೆಯೋದ್ರಿಂದ ಭಾಳ ಒಳ್ಳೆಯ ಪ್ರಮಾಣದಲ್ಲಿ ಹೂ ಬರುತ್ತೆ, ತುಂಬ ಇಳುವರಿ ಬರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ತೆ. ಮತ್ತೆ ನೆಕ್ಸ್ಟ್ ಈ ಥರ ಯಾವುದಾದ್ರು ಒಂದು ಮಾಹಿತಿ ಇದ್ದರೆ ಮತ್ತೆ ಸಿಗೋಣ. ನಮಸ್ತೆ.